ಒಂದ್ ಕಡೆ RCB ವಿನ್, ಇನ್ನೊಂದ್ ಕಡೆ DK ಬಾಸ್ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ನಾಳೆ ಅಲ್ವಾ? ಹೌದು, ನಾಡಿದ್ದು ಡಬಲ್ ಧಮಾಕ ಈ ಸಲ 2026. ಈಗ DK ಅವರು DCM ಆದಾಗಲೇ RCB ಟೀಮ್ ನ ಬೆಂಗಳೂರು ಕರ್ಸಿದ್ರು, ವಿಧಾನಸೌಧಕ್ಕೆ ಹತ್ರ ಕರ್ಸಿದ್ರು. ಈಗ CM ಆಗ್ತವ್ರೆ, ಏನ್ ಮಾಡ್ಬೇಕಾಗದ್ರೆ ಅವರು ಈ ಸಲ ಅದಕ್ಕಿಂತ ಡಬಲ್. ಲಾಸ್ಟ್ ಟೈಮ್ ಆಗಿತ್ತಲ್ಲ, ಡಬಲ್ ಈ ಸಲ ಮಾಡ್ತಾವ್ರೆ. ಫಸ್ಟ್ ನಮ್ಗೆ ಚೀಫ್ ಮಿನಿಸ್ಟರ್ ಆಗ್ಲಿ, ನಾಳದು 3ನೇ ತಾರೀಕು ಆಗ್ಲಿ, ಆಮೇಲೆ ನೋಡುವ. ಸಿದ್ದರಾಮಯ್ಯ ಆಡಳಿತ ಹೇಗಿತ್ತು? ಸೂಪರ್ ಆಗಿತ್ತು, ವೆರಿ ಗುಡ್. ಅದು ಬೇಜಾರಿದೆ, ಒಂದ್ ಕಡೆ ಖುಷಿನೂ ಇದೆ. ಈಗ ಬೇರೆಯವರಾಗಿದ್ರೆ ರೆಸಾರ್ಟ್ ರಾಜಕೀಯ ಅಂತ ರೆಸಾರ್ಟ್ ರಾಜಕೀಯ ಮಾಡೋರು ಅದೆಲ್ಲ ಸುಮ್ಮನೆ. DK ಬಾಸ್ ಮುಖ್ಯಮಂತ್ರಿ ಪದ್ಧತಿಗೆಲ್ಲ ಫ್ರೀ ಕೊಡಬಾರ್ದು. ಏನತ್ರ DK ಅವ್ರನ್ನ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ ಮುಖ್ಯಮಂತ್ರಿ ಆದಾಗ? ಡೈರಿಗೆ, ಗುಂಡಿಗೆ, ಕನಕಪುರ ಬಂಡೆ, ಡೇರಿಂಗು ಸಕ್ಕದಾಗಿದೆ. ವಿರೋಧ ಪಕ್ಷಗಳನ್ನ ಚೆನ್ನಾಗಿ ಎದುರಿಸ್ತಾರೆ ಅನ್ಸುತ್ತಾ? ಅದೆಲ್ಲ ಲೆಕ್ಕನೆ ಮಾಡಲ್ಲ ಅವರು, ಅದಕ್ಕೆ ಅಲ್ಲ ಕನಕಪುರ ಬಂಡೆ ಅಂತ ಹೇಳೋದು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಈಗ DCM ಯಾರಾಗ್ಬೇಕಾಗಾದ್ರೆ? ಪರಮೇಶ್ವರ್ ಆಗ್ಬೇಕು ಅಂತ ಹೇಳಿ. ಇಲ್ಲ ಅಂದ್ರೆ ಸಂತೋಷ್ ಲಾಡು ಕ್ಯಾಬಿನೆಟ್ ಅಲ್ಲಿ ಸಂತೋಷ್ ಲಾಡ್ ಅವ್ರನ್ನ ಎಲ್ಲೂ ಕೂಡ ಕಾಣಿಸ್ಕೊತಾ ಇಲ್ಲ. ಸಂತೋಷ್ ಲಾಡ್ DCM ಮಾಡ್ಬೇಕು ಅನ್ಸುತ್ತಾ ನಿಮ್ಗೆ? ಸಂತೋಷ್ ಲಾಡ್ ಅವ್ರನ್ನ DCM ಮಾಡ್ಬೇಕು. ಇಲ್ಲ ಅಂದ್ರೆ ತುಂಬಾ ಜನ ಇದಾರಲ್ಲ, ನಿಮ್ಮ ನೆಚ್ಚಿನ ಯಾರಾಗ್ಬೇಕು ನಿಮ್ಗೆ ಅಂತ DCM ಆಗಿದ್ರೆ? ಪರಮೇಶ್ವರ್, ಇಲ್ಲ ಅಂದ್ರೆ ಸಂತೋಷ್ ಲಾಡ್. ಹೋಮ್ ಮಿನಿಸ್ಟರ್ MB ಪಾಟೀಲ್ ಅಂತ ಹೇಳಿ ಬರ್ತಾ ಇದೆ. ಮತ್ತೆ ಇನ್ನೊಂದೇನಂದ್ರೆ, ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಕೊಟ್ಬಿಟ್ಟು ದಿವಾಳಿ ಮಾಡೋದು, ರಾಜ್ಯ ದಿವಾಳಿ ಮಾಡೋದು ಅಂತ ಹೇಳ್ತಾರೆ. ಅವರು ವಿರೋಧ ಪಕ್ಷದವರು ಸುಮ್ಮನೆ ಟೀಕೆ ಮಾಡ್ತಾವ್ರೆ. ದಿವಾಳಿ ಆಗಿದೆಯಾ ಹಾಗಾದ್ರೆ? ಇಲ್ಲ, ಇಂಪ್ರೂವ್ಮೆಂಟ್ ಆಗಿದ್ದು. 2,000 ಸಿಗ್ತಾ ಇದೆ, ಮತ್ತೆ ಹುಡುಗರಿಗೆ, ಯೂತ್ಗೆ ಒಳ್ಳೆ ಬೆನಿಫಿಟ್ ಇದೆ. ಒಂದೇ ವಾರದಲ್ಲಿ ಪೆಟ್ರೋಲ್ ರೇಟ್ ಒಂದು 6-7 ಬಾರಿ ಹೆಚ್ಚಿಗೆ ರೇಟ್ ಆಯ್ತು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಮ್ಮ ಗವರ್ಮೆಂಟ್ ಗೆ ಎಫೆಕ್ಟ್ ಆಗಲ್ಲ, ಕೇಂದ್ರ ಗವರ್ಮೆಂಟ್, ಮೋದಿ ಗವರ್ಮೆಂಟ್ ಮಾಡಿರೋದು. ಈ ಗವರ್ಮೆಂಟ್ ಮಾಡಿಲ್ಲ, ನಮ್ಮ ಈ ರಾಜ್ಯ ಗವರ್ಮೆಂಟ್ ಎಫೆಕ್ಟ್ ಆಗಲ್ಲ, ಇಲ್ಲ ಅದು ಕೇಂದ್ರದ್ದು. ಮತ್ತೆ DK ಸಾಹೇಬ್ರಿಗೆ ಏನ್ ಹೇಳ್ತೀರಾ ನೀವು? ಕಂಗ್ರಾಚುಲೇಷನ್ ಅಂತ ಹೇಳ್ತಾ ಇದ್ದೀನಿ. ನಮ್ಗೆ ಡಬಲ್ ಖುಷಿ. ಇವಾಗ RCB ಇನ್ನೊಂದ್ ಕಡೆ ನಮ್ಮ DK ಬಾಸ್ ಮುಖ್ಯಮಂತ್ರಿ ಆಗ್ತಾರೆ. ಈಗ ಮುಖ್ಯಮಂತ್ರಿ ಆಗ್ತಿದ್ದಾರೆ. RCB ಟೀಮ್ ನ ಬಂದ್ರೆ ಏನ್ ಮಾಡ್ಬೇಕು? ಯಾಕಂದ್ರೆ DCM ಆದಾಗ RCB ಟೀಮ್ ನ ಬೆಂಗಳೂರು ಕರ್ಸಿದ್ರು. ಈಗ CM ಆದ್ಮೇಲೆ ಏನ್ ಮಾಡ್ಬೇಕು? RCB ಟೀಮ್ ಇಶ್ಯೂ ಆಯ್ತಲ್ಲ, ಡೆತ್ ಆಗಿದೆ. ಈ ಸಲ ಆತರ ಬೇಡ, ಖುಷಿಯಲ್ಲಿ ಇರ್ಲಿ, ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಕೊಡ್ಲಿ ಅಂತ ನಾವು ಕೇಳ್ಕೊಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಅವರು ಕಾರ್ಮಿಕ ಇಲಾಖೆ ಸಚಿವ ಆಗಿದ್ರು. ಏನೆಲ್ಲ ಕಾರ್ಯವೈಖರಿ, ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಮಾಡಿದ್ರು ಅನ್ಸುತ್ತೆ, ಏನೆಲ್ಲ ಖುಷಿ ಆಯ್ತು? ಅವರ ಸಮಾಜ ಸೇವೆಗೆ ತುಂಬಾ ಇಷ್ಟ ಆಯ್ತು. ಲಾಸ್ಟ್ ಟೈಮ್ ಒಂದು ಅಂಗವಿಕಲರಿಗೆ ತುಂಬಾ ನಮಗೆ ಅದು ನೋಡಿ ಖುಷಿಯಾಗಿದೆ. ಮಾತ್ರ ಈ ಸಲ ನಮ್ಗೆ ಅವರು DCM ಆದ್ರೆ ಇನ್ನೂ ತುಂಬಾ ಸಂತೋಷ. ಅವಾಗ ನಮ್ಗೆ ಟ್ರಿಪಲ್ ಧಮಾಕ, ಒಂದ್ ಕಡೆ RCB, ಇನ್ನೊಂದ್ ಕಡೆ DK ಮುಖ್ಯಮಂತ್ರಿ, ಇನ್ನೊಂದ್ ಕಡೆ DCM ನಮ್ಮ ಸಂತೋಷ್ ಲಾಡ್ ಅವರು ಚೆನ್ನಾಗಿ ಕ್ಯಾಬಿನೆಟ್ ಒಳ್ಳೆ ಕೆಲಸ ಮಾಡೋರು. ಇದರಲ್ಲಿ ನೋಡುವಾಗ 24 ಜನ ನೋಡುವಾಗ ಸಂತೋಷ್ ಲಾಡ್ ಒಂದು ಲೀಡಲ್ಲಿ ಇದ್ದಾರೆ. ಮತ್ತೆ ನಾನೊಂದು ಅಭಿಮಾನಿಯಾಗಿ ನೋಡ್ತಾ ಇದ್ದೀನಿ. ಸಂತೋಷ್ ಅವರ ಗಿಗ್ ಕಾರ್ಮಿಕರಿಗೆಲ್ಲ ಬೈಕ್ ಎಲ್ಲ ಕೊಡ್ಸೋರು, ಹ್ಯಾಂಡಿಕ್ಯಾಪ್ಟರ್ಗೆಲ್ಲ ಬೈಕ್ ಎಲ್ಲ ಕೊಡ್ಸೋರು ಬರ್ತಡೇಲಿ. ಈ ವಿಚಾರ ಒಂಥರ ಏನಿಸುತ್ತೆ ಅವ್ರ ಬಗ್ಗೆ ಹೇಳೋದಾದ್ರೆ? ತುಂಬಾ ಹೇಳ್ಬೇಕಂದ್ರೆ ತುಂಬಾ ಇದೆ ಅವ್ರ ಬಗ್ಗೆ ಹೇಳ್ಲಿಕ್ಕೆ, ಒಂದು ಬುಕ್ ಸಾಲದು, ಇಷ್ಟೊಂದಿದೆ. ವಿರೋಧ ಪಕ್ಷರು ಸಂತೋಷ್ ಲಾಡ್ ಅವ್ರ ಬರೀ ಮಾತು ಅಂತಾರೆ ಸಂತೋಷ್ ಲಾಡ್ ಅವ್ರ ಬಗ್ಗೆ. ಒಂದು ಟ್ಯಾಲೆಂಟ್ ಪರ್ಸನ್, DK ತರ ಒಂದು ಡೇರಿಂಗ್, ಡಬಲ್ ಗುಂಡಿಗೆ. ಮುಂದೊಂದಿನ ಸಂತೋಷ್ ಲಾಡ್ ಅವ್ರನ್ನ ಯಾವ ತರ ನೋಡಕ್ ಇಷ್ಟಪಡ್ತೀರಿ? ಯಾವ DCM ತರ ನಾನು ನೋಡ್ಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಅಂದ್ರೆ ಹೇಳ್ಲಿಕ್ಕಾಗಲ್ಲ, ಅಷ್ಟೊಂದು ತುಂಬಾ ಇಷ್ಟಪಡ್ತೇನೆ. ಮೊನ್ನೆ CM ರಾಜೀನಾಮೆ ಕೊಟ್ಟಾಗ ಕಣ್ಣೀರ್ ಹಾಕ್ತಾರೆ ಸಂತೋಷ್ ಲಾಡ್ ಅವರು. ಏನ್ ಅನಿಸ್ತು ಅದ್ರ ಬಗ್ಗೆ? ನನಗೂ ಬೇಜಾರಾಯ್ತು ಅವ್ರು ನೋಡುವಾಗ, ಮಾತೇ ಆಡಿಲ್ಲ. ನೋಡುವ, ನೆಕ್ಸ್ಟ್ DCM ಕೊಡುವಂತ ಒಂದು ಇದಿದೆ. ನಾವೊಂದು ಆಗ್ರಹ ಮಾಡ್ತಾ ಇದ್ದೀವಿ, ನಮ್ಮ ಸಂತೋಷ್ ಲಾಡ್ ಅವರಿಗೆ ಒಂದು DCM ಕೊಡ್ಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. RCB ಕಪ್ ಗೆಲ್ಲೋದು ನಮ್ಮೂರು ಮಂಗಳೂರು. ಇವಾಗ ನಾನು ಬ್ಯಾಂಗ್ಳೂರಲ್ಲಿದ್ದೇನೆ. ಈ ಸಲ ಕಪ್ಪು ನಮ್ದೇ ಆಗಿದೆ, RCB ವಿನ್ ಆಗುತ್ತೆ. ಇವತ್ತು ಎಷ್ಟೋ ಜನ RCB ಫೈನಲ್ ಬರಲ್ಲ ಅಂತಿದ್ರು.
RCB ಯಾವುದೇ ಕಾರಣಕ್ಕೂ ಫೈನಲ್ ಬರಲ್ಲ ಅಂತ ಎಷ್ಟೋ ಜನ ಇರ್ತಾರೆ. RCB ಕಪ್ಪು ಲಾಲಿಪಪ್ಪು ಅನ್ನೋ ತರ ಎಲ್ಲ ಇದ್ ಮಾಡ್ತಾ ಇದ್ರು. ಅಂತರ್ಗೆಲ್ಲ ಏನ್ ಹೇಳ್ತೀರಾ ನೀವು ಈಗ? ಅಂತವರಿಗೆಲ್ಲ ಏನ್ ಹೇಳುದಿಲ್ಲ. ಇವಾಗ ಕಪ್ ಗೆದ್ಕೊಂಡು ನಾವು ತೋರಿಸ್ತೇವೆ, ಕಪ್ ಎತ್ಕೊಂಡು ಹೋಗುದೇ ಇದು ಮಾಡಿದ್ವಿ. ಇದು 2ನೇ ಬಾರಿ ಕಪ್ ಗೆಲ್ತಾ ಇರೋದು ಇವತ್ತು. 2ನೇ ಬಾರಿ ಕಪ್ ಗೆಲ್ತಾ ಇರೋದು ನಾವು. ಮತ್ತೆ ನಮಗೆ ಈ ಸಲ ಡಬಲ್ ಧಮಾಕ. ಒಂದ್ ಕಡೆ RCB, ಇನ್ನೊಂದ್ ಕಡೆ ಡಿಕೆ ಚೀಫ್ ಆಗ್ತಾರೆ, ಸಂತೋಷ್ ಲಾಡ್ DCM ಆಗ್ತಾರೆ. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ನೀವು ಸ್ನೇಹಿತರು ಸಂತೋಷ್ ಲಾಡ್ DCM ಆಗ್ತಾರೆ. ನಮ್ಮ ಸ್ನೇಹಿತರೆಲ್ಲ RCB ಫ್ಯಾನ್ಸ್, ಅವ್ರಿಗೆಲ್ಲ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಮಂಗಳೂರಿಂದ ತುಂಬಾ ಕಾಲ್ ಬರ್ತಾ ಇದೆ ನನಗೆ, ಇಲ್ಲಿ ಬೆಂಗಳೂರೆಲ್ಲ ಹೆಂಗಿದೆ ಅಂತ. ಇಲ್ಲಿ ಫುಲ್ ನೋಡಿದ್ರೆ ಫುಲ್ ಕ್ರೌಡ್ RCB ವಿನ್ ಆಗುತ್ತೆ ಅಂತ ಇವಾಗ್ಲೇ ಫುಲ್ ಜೋಶ್ ಅಲ್ಲಿದ್ದಾರೆ. ಈಗ DK ಅವರು DCM ಆದಾಗ್ಲೇನೆ ಕೂಡ RCB ಟೀಮ್ ಎಲ್ಲ ಸನ್ಮಾನ ಮಾಡಿದ್ರು, ವಿಧಾನಸೌಧ ಕರೆಸಿ. ಈಗ CM ಆಗ್ತಿದ್ದಾರೆ, ಏನೆಲ್ಲ ಮಾಡಬೇಕು? ಫುಲ್ ಜೋಶ್ ಮಾಡಬೇಕು, ಫುಲ್ ಧಾಮ್ ಧೂಮ್ ಅಂತ ಮಾಡಬೇಕು. ಬ್ಯಾಂಗ್ಳೂರೆಲ್ಲ ಫುಲ್ ಜೋಶ್ ಅಲ್ಲಿ ಹೇಳಿ, ಏನೆಲ್ಲ ಮಾಡ್ಬೇಕು ಸೆಲೆಬ್ರೇಷನ್? ಹೇಗೆಲ್ಲ ಪರ್ಮಿಷನ್ ಕೊಡ್ಬೇಕಾದ್ರೆ ಎಲ್ಲೋ ತುಂಬಾನೇ ರಿಸಿಕ್ಟ್ ಮಾಡ್ಬಿಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಸ್ಟಾಂಪೇಡ್ ಎಲ್ಲ ಆಯ್ತು. ಸೊ ಈ ರೀತಿ ಪ್ರೊಟೆಕ್ಷನ್ ಈ ಸಲ ಏನ್ ತಗೋಬೇಕು ಅನ್ಸುತ್ತೆ? ಈ ಸಲ ಆತರ ಏನು ಆಗ್ಬಾರ್ದು, ಅದಕ್ಕೆಲ್ಲ ಫುಲ್ ಪ್ರೊಟೆಕ್ಷನ್ ಕೊಡಬೇಕು. ಫುಲ್ ನಮ್ಗೆ ಪಾರ್ಟಿ ಮಾಡ್ಲಿಕ್ಕೆ, ಫುಲ್ ಹಬ್ಬ ಮಾಡ್ಲಿಕ್ಕೆ ನಮ್ಗೆ ಫುಲ್ ಇದು ಬೇಕು. ಯಾವ್ದಂದ್ರೆ ಲಾಸ್ಟ್ ಟೈಮ್ ಎಲ್ಲ ಸ್ಟಾಂಪ್ ಇದಾಯ್ತು ನಮ್ಗೆ. ಆತರ ಏನು ಆಗ್ಬಾರ್ದು, ಫುಲ್ ಪ್ರೊಟೆಕ್ಷನ್ ಇರ್ಬೇಕು. ಸಂತೋಷ ಹಂಚ್ಕೋಬೇಕು ಅಂತೀರಾ? ಹಾ ಸರಿ, ಓಕೆ.